ಈ ರೀಲ್ಸ್ ಮಾಡೋರ ಪ್ರಪಂಚನೇ ಬೇರೆ. ರೀಲ್ಸ್ ಮಾಡೋದಕ್ಕೆ ಹೋಗಿ ಏನೇನು ಹುಚ್ಚಾಟ ಮಾಡ್ತಾರೋ ಅವ್ರಿಗೂ ಅರ್ಥ ಆಗೋದಿಲ್ಲ, ನೋಡೋರು ಅನುಭವಿಸ್ಬೇಕಷ್ಟೇ. ರೀಲ್ಸ್ ಮಾಡೋದಕ್ಕೆ ಹೋಗಿ ವ್ಯಕ್ತಿಯೊಬ್ಬ ಹುಚ್ಚಾಟ ಮೆರೆದಿರುವಂತಹ ಘಟನೆ ನಡೆದಿದೆ. ರಸ್ತೆ ಮಧ್ಯೆ ಚೇರ್ ಹಾಕೊಂಡು ಟೀ ಕುಡಿದು ರೀಲ್ಸ್ ಮಾಡಿರು. SJ ಪಾರ್ಕ್ ಬಳಿ ನಡು ರಸ್ತೆಯಲ್ಲಿ ರೀಲ್ಸ್ ಮಾಡಿದ್ದ ಈತ. ಟ್ರಾಫಿಕ್ ರೂಲ್ಸ್ ಅನ್ನ ಉಲ್ಲಂಘನೆ ಮಾಡಿ ರೀಲ್ಸ್ ಮಾಡಿದ್ದು. ಪೊಲೀಸರು ಇಂಥವನಿಗೆ ಕ್ಲಾಸ್ ತಗೊಂಡಿದ್ದಾರೆ. SJ ಪಾರ್ಕ್ ಪೊಲೀಸರಿಂದ ಆರೋಪಿಯನ್ನು ಅರೆಸ್ಟ್ ಮಾಡುವಂಥ ಕೆಲಸ ಆಗಿದೆ. ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅಡ್ಡಿಯಾಗಿದ್ದ ಈ ಭೂಪ ಅಲ್ರಿ ರಸ್ತೆ ಮಧ್ಯೆಯಲ್ಲಿ ಚೇರ್ ಹಾಕೊಂಡು ರೀಲ್ಸ್ ಮಾಡ್ತಾನಂದ್ರೆ ಏನು ಇವ್ರ ಅಪ್ಪನ ಮನೆ ರಸ್ತೆನಾ? ರೀಲ್ಸ್ ಮಾಡೋಕ್ಕೆ ಇವನ್ ಮನೆ ಬಳಸ್ಕೊಳ್ಳಿ, ಇವ್ರು ಏನಾದರೂ ಅಲ್ಪ ಸ್ವಲ್ಪ ಜಮೀನೋ ಮತ್ತೊಂದು ಇದ್ರೆ ಅವ್ನ ಜಮೀನಿಗೆ ಹೋಗಿ ಮಾಡ್ಕೊಳ್ಳಿ. ಸಾರ್ವಜನಿಕರು ಓಡಾಡುವಂಥ ರಸ್ತೆ ಅಲ್ಲಿ ಈತ ಈ ಮಟ್ಟಿಗೆ ರೀಲ್ಸ್ ಮಾಡಿ ಶೋಕಿ ಬೇರೆ ಮಾಡಿದ್ದಾನೆ. ಇವನ್ ಮಕ್ಕೆ ಶೋಕಿ ಬೇರೆ. ಪೊಲೀಸರು ಬಂದಿದ್ದಾರೆ, ಬಾಪ ರೀಲ್ಸ್ ಮಾಡೋದು ಹೆಂಗೆ ಅಂತ ತೋರಿಸ್ತೀವಿ ಅಂತ ಕರ್ಕೊಂಡು ಹೋಗಿ ತೋರಿಸಿದ್ದಾರೆ. ಈ ರೀಲ್ಸ್ ಮಾಡೋರ ಪ್ರಪಂಚನೇ ಬೇರೆ. ರೀಲ್ಸ್ ಮಾಡೋದಕ್ಕೆ ಹೋಗಿ ಏನೇನು ಹುಚ್ಚಾಟ ಮಾಡ್ತಾರೋ ಅವ್ರಿಗೂ ಅರ್ಥ ಆಗೋದಿಲ್ಲ, ನೋಡೋರು ಅನುಭವಿಸ್ಬೇಕಷ್ಟೇ. ರೀಲ್ಸ್ ಮಾಡೋದಕ್ಕೆ ಹೋಗಿ ವ್ಯಕ್ತಿಯೊಬ್ಬ ಹುಚ್ಚಾಟ ಮೆರೆದಿರುವಂತಹ ಘಟನೆ ನಡೆದಿದೆ. ರಸ್ತೆ ಮಧ್ಯೆ ಚೇರ್ ಹಾಕೊಂಡು ಟೀ ಕುಡಿದು ರೀಲ್ಸ್ ಮಾಡಿರು. SJ ಪಾರ್ಕ್ ಬಳಿ ನಡು ರಸ್ತೆಯಲ್ಲಿ ರೀಲ್ಸ್ ಮಾಡಿದ್ದ ಈತ. ಟ್ರಾಫಿಕ್ ರೂಲ್ಸ್ ಅನ್ನ ಉಲ್ಲಂಘನೆ ಮಾಡಿ ರೀಲ್ಸ್ ಮಾಡಿದ್ದು. ಪೊಲೀಸರು ಇಂಥವನಿಗೆ ಕ್ಲಾಸ್ ತಗೊಂಡಿದ್ದಾರೆ. SJ ಪಾರ್ಕ್ ಪೊಲೀಸರಿಂದ ಆರೋಪಿಯನ್ನು ಅರೆಸ್ಟ್ ಮಾಡುವಂಥ ಕೆಲಸ ಆಗಿದೆ. ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅಡ್ಡಿಯಾಗಿದ್ದ ಈ ಭೂಪ ಅಲ್ರಿ ರಸ್ತೆ ಮಧ್ಯೆಯಲ್ಲಿ ಚೇರ್ ಹಾಕೊಂಡು ರೀಲ್ಸ್ ಮಾಡ್ತಾನಂದ್ರೆ ಏನು ಇವ್ರ ಅಪ್ಪನ ಮನೆ ರಸ್ತೆನಾ? ರೀಲ್ಸ್ ಮಾಡೋಕ್ಕೆ ಇವನ್ ಮನೆ ಬಳಸ್ಕೊಳ್ಳಿ, ಇವ್ರು ಏನಾದರೂ ಅಲ್ಪ ಸ್ವಲ್ಪ ಜಮೀನೋ ಮತ್ತೊಂದು ಇದ್ರೆ ಅವ್ನ ಜಮೀನಿಗೆ ಹೋಗಿ ಮಾಡ್ಕೊಳ್ಳಿ. ಸಾರ್ವಜನಿಕರು ಓಡಾಡುವಂಥ ರಸ್ತೆ ಅಲ್ಲಿ ಈತ ಈ ಮಟ್ಟಿಗೆ ರೀಲ್ಸ್ ಮಾಡಿ ಶೋಕಿ ಬೇರೆ ಮಾಡಿದ್ದಾನೆ. ಇವನ್ ಮಕ್ಕೆ ಶೋಕಿ ಬೇರೆ. ಪೊಲೀಸರು ಬಂದಿದ್ದಾರೆ, ಬಾಪ ರೀಲ್ಸ್ ಮಾಡೋದು ಹೆಂಗೆ ಅಂತ ತೋರಿಸ್ತೀವಿ ಅಂತ ಕರ್ಕೊಂಡು ಹೋಗಿ ತೋರಿಸಿದ್ದಾರೆ. ಈ ರೀಲ್ಸ್ ಮಾಡೋರ ಪ್ರಪಂಚನೇ ಬೇರೆ. ರೀಲ್ಸ್ ಮಾಡೋದಕ್ಕೆ ಹೋಗಿ ಏನೇನು ಹುಚ್ಚಾಟ ಮಾಡ್ತಾರೋ ಅವ್ರಿಗೂ ಅರ್ಥ ಆಗೋದಿಲ್ಲ, ನೋಡೋರು ಅನುಭವಿಸ್ಬೇಕಷ್ಟೇ. ರೀಲ್ಸ್ ಮಾಡೋದಕ್ಕೆ ಹೋಗಿ ವ್ಯಕ್ತಿಯೊಬ್ಬ ಹುಚ್ಚಾಟ ಮೆರೆದಿರುವಂತಹ ಘಟನೆ ನಡೆದಿದೆ. ರಸ್ತೆ ಮಧ್ಯೆ ಚೇರ್ ಹಾಕೊಂಡು ಟೀ ಕುಡಿದು ರೀಲ್ಸ್ ಮಾಡಿರು. SJ ಪಾರ್ಕ್ ಬಳಿ ನಡು ರಸ್ತೆಯಲ್ಲಿ ರೀಲ್ಸ್ ಮಾಡಿದ್ದ ಈತ. ಟ್ರಾಫಿಕ್ ರೂಲ್ಸ್ ಅನ್ನ ಉಲ್ಲಂಘನೆ ಮಾಡಿ ರೀಲ್ಸ್ ಮಾಡಿದ್ದು. ಪೊಲೀಸರು ಇಂಥವನಿಗೆ ಕ್ಲಾಸ್ ತಗೊಂಡಿದ್ದಾರೆ. SJ ಪಾರ್ಕ್ ಪೊಲೀಸರಿಂದ ಆರೋಪಿಯನ್ನು ಅರೆಸ್ಟ್ ಮಾಡುವಂಥ ಕೆಲಸ ಆಗಿದೆ. ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅಡ್ಡಿಯಾಗಿದ್ದ ಈ ಭೂಪ ಅಲ್ರಿ ರಸ್ತೆ ಮಧ್ಯೆಯಲ್ಲಿ ಚೇರ್ ಹಾಕೊಂಡು ರೀಲ್ಸ್ ಮಾಡ್ತಾನಂದ್ರೆ ಏನು ಇವ್ರ ಅಪ್ಪನ ಮನೆ ರಸ್ತೆನಾ? ರೀಲ್ಸ್ ಮಾಡೋಕ್ಕೆ ಇವನ್ ಮನೆ ಬಳಸ್ಕೊಳ್ಳಿ, ಇವ್ರು ಏನಾದರೂ ಅಲ್ಪ ಸ್ವಲ್ಪ ಜಮೀನೋ ಮತ್ತೊಂದು ಇದ್ರೆ ಅವ್ನ ಜಮೀನಿಗೆ ಹೋಗಿ ಮಾಡ್ಕೊಳ್ಳಿ. ಸಾರ್ವಜನಿಕರು ಓಡಾಡುವಂಥ ರಸ್ತೆ ಅಲ್ಲಿ ಈತ ಈ ಮಟ್ಟಿಗೆ ರೀಲ್ಸ್ ಮಾಡಿ ಶೋಕಿ ಬೇರೆ ಮಾಡಿದ್ದಾನೆ. ಇವನ್ ಮಕ್ಕೆ ಶೋಕಿ ಬೇರೆ. ಪೊಲೀಸರು ಬಂದಿದ್ದಾರೆ, ಬಾಪ ರೀಲ್ಸ್ ಮಾಡೋದು ಹೆಂಗೆ ಅಂತ ತೋರಿಸ್ತೀವಿ ಅಂತ ಕರ್ಕೊಂಡು ಹೋಗಿ ತೋರಿಸಿದ್ದಾರೆ. ಈ ರೀಲ್ಸ್ ಮಾಡೋರ ಪ್ರಪಂಚನೇ ಬೇರೆ. ರೀಲ್ಸ್ ಮಾಡೋದಕ್ಕೆ ಹೋಗಿ ಏನೇನು ಹುಚ್ಚಾಟ ಮಾಡ್ತಾರೋ ಅವ್ರಿಗೂ ಅರ್ಥ ಆಗೋದಿಲ್ಲ, ನೋಡೋರು ಅನುಭವಿಸ್ಬೇಕಷ್ಟೇ. ರೀಲ್ಸ್ ಮಾಡೋದಕ್ಕೆ ಹೋಗಿ ವ್ಯಕ್ತಿಯೊಬ್ಬ ಹುಚ್ಚಾಟ ಮೆರೆದಿರುವಂತಹ ಘಟನೆ ನಡೆದಿದೆ. ರಸ್ತೆ ಮಧ್ಯೆ ಚೇರ್ ಹಾಕೊಂಡು ಟೀ ಕುಡಿದು ರೀಲ್ಸ್ ಮಾಡಿರು. SJ ಪಾರ್ಕ್ ಬಳಿ ನಡು ರಸ್ತೆಯಲ್ಲಿ ರೀಲ್ಸ್ ಮಾಡಿದ್ದ ಈತ. ಟ್ರಾಫಿಕ್ ರೂಲ್ಸ್ ಅನ್ನ ಉಲ್ಲಂಘನೆ ಮಾಡಿ ರೀಲ್ಸ್ ಮಾಡಿದ್ದು. ಪೊಲೀಸರು ಇಂಥವನಿಗೆ ಕ್ಲಾಸ್ ತಗೊಂಡಿದ್ದಾರೆ. SJ ಪಾರ್ಕ್ ಪೊಲೀಸರಿಂದ ಆರೋಪಿಯನ್ನು ಅರೆಸ್ಟ್ ಮಾಡುವಂಥ ಕೆಲಸ ಆಗಿದೆ. ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅಡ್ಡಿಯಾಗಿದ್ದ ಈ ಭೂಪ ಅಲ್ರಿ ರಸ್ತೆ ಮಧ್ಯೆಯಲ್ಲಿ ಚೇರ್ ಹಾಕೊಂಡು ರೀಲ್ಸ್ ಮಾಡ್ತಾನಂದ್ರೆ ಏನು ಇವ್ರ ಅಪ್ಪನ ಮನೆ ರಸ್ತೆನಾ? ರೀಲ್ಸ್ ಮಾಡೋಕ್ಕೆ ಇವನ್ ಮನೆ ಬಳಸ್ಕೊಳ್ಳಿ, ಇವ್ರು ಏನಾದರೂ ಅಲ್ಪ ಸ್ವಲ್ಪ ಜಮೀನೋ ಮತ್ತೊಂದು ಇದ್ರೆ ಅವ್ನ ಜಮೀನಿಗೆ ಹೋಗಿ ಮಾಡ್ಕೊಳ್ಳಿ. ಸಾರ್ವಜನಿಕರು ಓಡಾಡುವಂಥ ರಸ್ತೆ ಅಲ್ಲಿ ಈತ ಈ ಮಟ್ಟಿಗೆ ರೀಲ್ಸ್ ಮಾಡಿ ಶೋಕಿ ಬೇರೆ ಮಾಡಿದ್ದಾನೆ. ಇವನ್ ಮಕ್ಕೆ ಶೋಕಿ ಬೇರೆ. ಪೊಲೀಸರು ಬಂದಿದ್ದಾರೆ, ಬಾಪ ರೀಲ್ಸ್ ಮಾಡೋದು ಹೆಂಗೆ ಅಂತ ತೋರಿಸ್ತೀವಿ ಅಂತ ಕರ್ಕೊಂಡು ಹೋಗಿ ತೋರಿಸಿದ್ದಾರೆ. ಈ ರೀಲ್ಸ್ ಮಾಡೋರ ಪ್ರಪಂಚನೇ ಬೇರೆ. ರೀಲ್ಸ್ ಮಾಡೋದಕ್ಕೆ ಹೋಗಿ ಏನೇನು ಹುಚ್ಚಾಟ ಮಾಡ್ತಾರೋ ಅವ್ರಿಗೂ ಅರ್ಥ ಆಗೋದಿಲ್ಲ, ನೋಡೋರು ಅನುಭವಿಸ್ಬೇಕಷ್ಟೇ.
ರೀಲ್ಸ್ ಮಾಡೋದಕ್ಕೆ ಹೋಗಿ ವ್ಯಕ್ತಿಯೊಬ್ಬ ಹುಚ್ಚಾಟ ಮೆರೆದಿರುವಂತಹ ಘಟನೆ ನಡೆದಿದೆ. ರಸ್ತೆ ಮಧ್ಯೆ ಚೇರ್ ಹಾಕೊಂಡು ಟೀ ಕುಡಿದು ರೀಲ್ಸ್ ಮಾಡಿರುವುದು. ಎಸ್.ಜೆ. ಪಾರ್ಕ್ ಬಳಿ ನಡು ರಸ್ತೆಯಲ್ಲಿ ರೀಲ್ಸ್ ಮಾಡಿದ್ದ ಈತ. ಟ್ರಾಫಿಕ್ ರೂಲ್ಸ್ ಅನ್ನ ಉಲ್ಲಂಘನೆ ಮಾಡಿ ರೀಲ್ಸ್ ಮಾಡಿದ್ದು. ಪೊಲೀಸರು ಇಂಥವನಿಗೆ ಕ್ಲಾಸ್ ತಗೊಂಡಿದ್ದಾರೆ. ಎಸ್.ಜೆ. ಪಾರ್ಕ್ ಪೊಲೀಸರಿಂದ ಆರೋಪಿಯನ್ನು ಅರೆಸ್ಟ್ ಮಾಡುವಂತ ಕೆಲಸ ಆಗಿದೆ. ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅಡ್ಡಿಯಾಗಿದ್ದ ಈ ಭೂಪ ಅಲ್ರಿ ರಸ್ತೆ ಮಧ್ಯೆಯಲ್ಲಿ ಚೇರ್ ಹಾಕೊಂಡು ರೀಲ್ಸ್ ಮಾಡ್ತಾನಂದ್ರೆ ಏನು ಇವ್ರ ಅಪ್ಪನ ಮನೆ ರಸ್ತೆನಾ? ರೀಲ್ಸ್ ಮಾಡೋಕ್ಕೆ ಇವನ್ ಮನೆ ಬಳಸ್ಕೊಳ್ಳಿ, ಇವ್ರು ಏನಾದರೂ ಅಲ್ಪ ಸ್ವಲ್ಪ ಜಮೀನೋ ಮತ್ತೊಂದು ಇದ್ರೆ ಅವ್ನ ಜಮೀನಿಗೆ ಹೋಗಿ ಮಾಡ್ಕೊಳ್ಳಿ. ಸಾರ್ವಜನಿಕರು ಓಡಾಡುವಂಥ ರಸ್ತೆ ಅಲ್ಲಿ ಈತ ಈ ಮಟ್ಟಿಗೆ ರೀಲ್ಸ್ ಮಾಡಿ ಶೋಕಿ ಬೇರೆ ಮಾಡಿದ್ದಾನೆ. ಇವನ್ ಮಕ್ಕೆ ಶೋಕಿ ಬೇರೆ. ಪೊಲೀಸರು ಬಂದಿದ್ದಾರೆ, ಬಾಪ ರೀಲ್ಸ್ ಮಾಡೋದು ಹೆಂಗೆ ಅಂತ ತೋರಿಸ್ತೀವಿ ಅಂತ ಕರ್ಕೊಂಡು ಹೋಗಿ ತೋರಿಸಿದ್ದಾರೆ. ಈ ರೀಲ್ಸ್ ಮಾಡೋರ ಪ್ರಪಂಚನೇ ಬೇರೆ. ರೀಲ್ಸ್ ಮಾಡೋದಕ್ಕೆ ಹೋಗಿ ಏನೇನು ಹುಚ್ಚಾಟ ಮಾಡ್ತಾರೋ ಅವ್ರಿಗೂ ಅರ್ಥ ಆಗೋದಿಲ್ಲ, ನೋಡೋರು ಅನುಭವಿಸ್ಬೇಕಷ್ಟೇ. ರೀಲ್ಸ್ ಮಾಡೋದಕ್ಕೆ ಹೋಗಿ ವ್ಯಕ್ತಿಯೊಬ್ಬ ಹುಚ್ಚಾಟ ಮೆರೆದಿರುವಂತಹ ಘಟನೆ ನಡೆದಿದೆ. ರಸ್ತೆ ಮಧ್ಯೆ ಚೇರ್ ಹಾಕೊಂಡು ಟೀ ಕುಡಿದು ರೀಲ್ಸ್ ಮಾಡಿರುವುದು. ಎಸ್.ಜೆ. ಪಾರ್ಕ್ ಬಳಿ ನಡು ರಸ್ತೆಯಲ್ಲಿ ರೀಲ್ಸ್ ಮಾಡಿದ್ದ ಈತ. ಟ್ರಾಫಿಕ್ ರೂಲ್ಸ್ ಅನ್ನ ಉಲ್ಲಂಘನೆ ಮಾಡಿ ರೀಲ್ಸ್ ಮಾಡಿದ್ದು. ಪೊಲೀಸರು ಇಂಥವನಿಗೆ ಕ್ಲಾಸ್ ತಗೊಂಡಿದ್ದಾರೆ. ಎಸ್.ಜೆ. ಪಾರ್ಕ್ ಪೊಲೀಸರಿಂದ ಆರೋಪಿಯನ್ನು ಅರೆಸ್ಟ್ ಮಾಡುವಂತ ಕೆಲಸ ಆಗಿದೆ. ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅಡ್ಡಿಯಾಗಿದ್ದ ಈ ಭೂಪ ಅಲ್ರಿ ರಸ್ತೆ ಮಧ್ಯೆಯಲ್ಲಿ ಚೇರ್ ಹಾಕೊಂಡು ರೀಲ್ಸ್ ಮಾಡ್ತಾನಂದ್ರೆ ಏನು ಇವ್ರ ಅಪ್ಪನ ಮನೆ ರಸ್ತೆನಾ? ರೀಲ್ಸ್ ಮಾಡೋಕ್ಕೆ ಇವನ್ ಮನೆ ಬಳಸ್ಕೊಳ್ಳಿ, ಇವ್ರು ಏನಾದರೂ ಅಲ್ಪ ಸ್ವಲ್ಪ ಜಮೀನೋ ಮತ್ತೊಂದು ಇದ್ರೆ ಅವ್ನ ಜಮೀನಿಗೆ ಹೋಗಿ ಮಾಡ್ಕೊಳ್ಳಿ. ಸಾರ್ವಜನಿಕರು ಓಡಾಡುವಂಥ ರಸ್ತೆ ಅಲ್ಲಿ ಈತ ಈ ಮಟ್ಟಿಗೆ ರೀಲ್ಸ್ ಮಾಡಿ ಶೋಕಿ ಬೇರೆ ಮಾಡಿದ್ದಾನೆ. ಇವನ್ ಮಕ್ಕೆ ಶೋಕಿ ಬೇರೆ. ಪೊಲೀಸರು ಬಂದಿದ್ದಾರೆ, ಬಾಪ ರೀಲ್ಸ್ ಮಾಡೋದು ಹೆಂಗೆ ಅಂತ ತೋರಿಸ್ತೀವಿ ಅಂತ ಕರ್ಕೊಂಡು ಹೋಗಿ ತೋರಿಸಿದ್ದಾರೆ. ಈ ರೀಲ್ಸ್ ಮಾಡೋರ ಪ್ರಪಂಚನೇ ಬೇರೆ. ರೀಲ್ಸ್ ಮಾಡೋದಕ್ಕೆ ಹೋಗಿ ಏನೇನು ಹುಚ್ಚಾಟ ಮಾಡ್ತಾರೋ ಅವ್ರಿಗೂ ಅರ್ಥ ಆಗೋದಿಲ್ಲ, ನೋಡೋರು ಅನುಭವಿಸ್ಬೇಕಷ್ಟೇ. ರೀಲ್ಸ್ ಮಾಡೋದಕ್ಕೆ ಹೋಗಿ ವ್ಯಕ್ತಿಯೊಬ್ಬ ಹುಚ್ಚಾಟ ಮೆರೆದಿರುವಂತಹ ಘಟನೆ ನಡೆದಿದೆ. ರಸ್ತೆ ಮಧ್ಯೆ ಚೇರ್ ಹಾಕೊಂಡು ಟೀ ಕುಡಿದು ರೀಲ್ಸ್ ಮಾಡಿರುವುದು. ಎಸ್.ಜೆ. ಪಾರ್ಕ್ ಬಳಿ ನಡು ರಸ್ತೆಯಲ್ಲಿ ರೀಲ್ಸ್ ಮಾಡಿದ್ದ ಈತ. ಟ್ರಾಫಿಕ್ ರೂಲ್ಸ್ ಅನ್ನ ಉಲ್ಲಂಘನೆ ಮಾಡಿ ರೀಲ್ಸ್ ಮಾಡಿದ್ದು. ಪೊಲೀಸರು ಇಂಥವನಿಗೆ ಕ್ಲಾಸ್ ತಗೊಂಡಿದ್ದಾರೆ. ಎಸ್.ಜೆ. ಪಾರ್ಕ್ ಪೊಲೀಸರಿಂದ ಆರೋಪಿಯನ್ನು ಅರೆಸ್ಟ್ ಮಾಡುವಂತ ಕೆಲಸ ಆಗಿದೆ. ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅಡ್ಡಿಯಾಗಿದ್ದ ಈ ಭೂಪ ಅಲ್ರಿ ರಸ್ತೆ ಮಧ್ಯೆಯಲ್ಲಿ ಚೇರ್ ಹಾಕೊಂಡು ರೀಲ್ಸ್ ಮಾಡ್ತಾನಂದ್ರೆ ಏನು ಇವ್ರ ಅಪ್ಪನ ಮನೆ ರಸ್ತೆನಾ? ರೀಲ್ಸ್ ಮಾಡೋಕ್ಕೆ ಇವನ್ ಮನೆ ಬಳಸ್ಕೊಳ್ಳಿ, ಇವ್ರು ಏನಾದರೂ ಅಲ್ಪ ಸ್ವಲ್ಪ ಜಮೀನೋ ಮತ್ತೊಂದು